ಮಹಾಮಳೆಗೆ ಬೆಚ್ಚಿ ಬಿದ್ದಿದೆ ಮಂಗಳೂರು. ಯುವಕರು ನೀರಲ್ಲಿ ಕುಸಿದು ಹೋಗಿದ್ದಂತವರು ಪಾರಾಗಿದ್ದಾರೆ. ನೀರಲ್ಲಿ ಸಿಲುಕಿ ಬದುಕಿ ಬಂದಂತಹ ಸತೀಶ್ ಹಾಗೆ ಸಂಜೀವ್ ನೀರಲ್ಲಿ ಕೊಚ್ಕೊಂಡು ಹೋಗಿದ್ರು ಈ ಯುವಕರು. ಈಗ ಅವರು ಪಾರಾಗಿದ್ದಾರೆ. ಬೆಳ್ತಂಗಡಿಯ ಹಿತ್ತಿಲ ಪೇಲ ಕೂಡು ಜಾಲುವಿನಲ್ಲಿ ಈ ಘಟನೆ ನಡೆದಿತ್ತು. ನೋಡಿ, ಇಬ್ರು ಕೂಡ ಕೊಚ್ಕೊಂಡು ಹೋಗ್ತಾರೆ. ಈಗ ದೃಶ್ಯಗಳಲ್ಲಿ ಗಮನಿಸಬಹುದು. ಆ ನೀರಿನ ಫೋರ್ಸ್ಗೆ ಯುವಕರು ಕೊಚ್ಚಿಕೊಂಡು ಹೋಗಿದ್ರು. ಆ ಇಬ್ಬರು ಕೂಡ ಈಗ ಸೇಫ್ ಆಗಿ ಬಂದಿದ್ದಾರೆ. ಬೈಕ್ ಕೂಡ ಅಲ್ಲೇ ಇದೆ. ಬೈಕ್ ಕೂಡ ಕೊಚ್ಕೊಂಡು ಹೋಗಿತ್ತು. ನೋಡಿ ಎಷ್ಟು ಫೋರ್ಸ್ ಇದೆ ಅಲ್ಲಿ ನೀರು. ಆ ಫೋರ್ಸ್ ಅಲ್ಲಿ ಅವರು ಬೈಕ್ ಅನ್ನ ತಗೊಂಡು ಹೋಗಿದ್ರು. ಆ ಸಂದರ್ಭದಲ್ಲಿ ಕೊಚ್ಚಿಕೊಂಡು ಹೋಗಿದ್ರು ಸತೀಶ್ ಮತ್ತೆ ಸಂಜೀವ್ ಅಂತೇಳಿ. ಕೊನೆಗೂ ಅವರಿಬ್ರು ಬದುಕಿ ಬಂದಿದ್ದಾರೆ. ಹಿತ್ತಲ ಪೇಲ ಕೂಡು ಜಾಲುವಿನಲ್ಲಿ ನಡೆದಿದ್ದ ಘಟನೆ ಇದು. ಮಹಾಮಳೆಗೆ ಬೆಚ್ಚಿ ಬಿದ್ದಿದೆ ಮಂಗಳೂರು. ಯುವಕರು ನೀರಲ್ಲಿ ಕುಸಿದು ಹೋಗಿದ್ದಂತವರು ಪಾರಾಗಿದ್ದಾರೆ. ನೀರಲ್ಲಿ ಸಿಲುಕಿ ಬದುಕಿ ಬಂದಂತಹ ಸತೀಶ್ ಹಾಗೆ ಸಂಜೀವ್ ನೀರಲ್ಲಿ ಕೊಚ್ಕೊಂಡು ಹೋಗಿದ್ರು ಈ ಯುವಕರು. ಈಗ ಅವರು ಪಾರಾಗಿದ್ದಾರೆ. ಬೆಳ್ತಂಗಡಿಯ ಹಿತ್ತಿಲ ಪೇಲ ಕೂಡು ಜಾಲುವಿನಲ್ಲಿ ಈ ಘಟನೆ ನಡೆದಿತ್ತು. ನೋಡಿ, ಇಬ್ರು ಕೂಡ ಕೊಚ್ಕೊಂಡು ಹೋಗ್ತಾರೆ. ಈಗ ದೃಶ್ಯಗಳಲ್ಲಿ ಗಮನಿಸಬಹುದು. ಆ ನೀರಿನ ಫೋರ್ಸ್ಗೆ ಯುವಕರು ಕೊಚ್ಚಿಕೊಂಡು ಹೋಗಿದ್ರು. ಆ ಇಬ್ಬರು ಕೂಡ ಈಗ ಸೇಫ್ ಆಗಿ ಬಂದಿದ್ದಾರೆ. ಬೈಕ್ ಕೂಡ ಅಲ್ಲೇ ಇದೆ. ಬೈಕ್ ಕೂಡ ಕೊಚ್ಕೊಂಡು ಹೋಗಿತ್ತು. ನೋಡಿ ಎಷ್ಟು ಫೋರ್ಸ್ ಇದೆ ಅಲ್ಲಿ ನೀರು. ಆ ಫೋರ್ಸ್ ಅಲ್ಲಿ ಅವರು ಬೈಕ್ ಅನ್ನ ತಗೊಂಡು ಹೋಗಿದ್ರು. ಆ ಸಂದರ್ಭದಲ್ಲಿ ಕೊಚ್ಚಿಕೊಂಡು ಹೋಗಿದ್ರು ಸತೀಶ್ ಮತ್ತೆ ಸಂಜೀವ್ ಅಂತೇಳಿ. ಕೊನೆಗೂ ಅವರಿಬ್ರು ಬದುಕಿ ಬಂದಿದ್ದಾರೆ. ಹಿತ್ತಲ ಪೇಲ ಕೂಡು ಜಾಲುವಿನಲ್ಲಿ ನಡೆದಿದ್ದ ಘಟನೆ ಇದು. ಮಹಾಮಳೆಗೆ ಬೆಚ್ಚಿ ಬಿದ್ದಿದೆ ಮಂಗಳೂರು. ಯುವಕರು ನೀರಲ್ಲಿ ಕುಸಿದು ಹೋಗಿದ್ದಂತವರು ಪಾರಾಗಿದ್ದಾರೆ. ನೀರಲ್ಲಿ ಸಿಲುಕಿ ಬದುಕಿ ಬಂದಂತಹ ಸತೀಶ್ ಹಾಗೆ ಸಂಜೀವ್ ನೀರಲ್ಲಿ ಕೊಚ್ಕೊಂಡು ಹೋಗಿದ್ರು ಈ ಯುವಕರು. ಈಗ ಅವರು ಪಾರಾಗಿದ್ದಾರೆ. ಬೆಳ್ತಂಗಡಿಯ ಹಿತ್ತಿಲ ಪೇಲ ಕೂಡು ಜಾಲುವಿನಲ್ಲಿ ಈ ಘಟನೆ ನಡೆದಿತ್ತು. ನೋಡಿ, ಇಬ್ರು ಕೂಡ ಕೊಚ್ಕೊಂಡು ಹೋಗ್ತಾರೆ. ಈಗ ದೃಶ್ಯಗಳಲ್ಲಿ ಗಮನಿಸಬಹುದು. ಆ ನೀರಿನ ಫೋರ್ಸ್ಗೆ ಯುವಕರು ಕೊಚ್ಚಿಕೊಂಡು ಹೋಗಿದ್ರು. ಆ ಇಬ್ಬರು ಕೂಡ ಈಗ ಸೇಫ್ ಆಗಿ ಬಂದಿದ್ದಾರೆ. ಬೈಕ್ ಕೂಡ ಅಲ್ಲೇ ಇದೆ. ಬೈಕ್ ಕೂಡ ಕೊಚ್ಕೊಂಡು ಹೋಗಿತ್ತು. ನೋಡಿ ಎಷ್ಟು ಫೋರ್ಸ್ ಇದೆ ಅಲ್ಲಿ ನೀರು. ಆ ಫೋರ್ಸ್ ಅಲ್ಲಿ ಅವರು ಬೈಕ್ ಅನ್ನ ತಗೊಂಡು ಹೋಗಿದ್ರು. ಆ ಸಂದರ್ಭದಲ್ಲಿ ಕೊಚ್ಚಿಕೊಂಡು ಹೋಗಿದ್ರು ಸತೀಶ್ ಮತ್ತೆ ಸಂಜೀವ್ ಅಂತೇಳಿ. ಕೊನೆಗೂ ಅವರಿಬ್ರು ಬದುಕಿ ಬಂದಿದ್ದಾರೆ. ಹಿತ್ತಲ ಪೇಲ ಕೂಡು ಜಾಲುವಿನಲ್ಲಿ ನಡೆದಿದ್ದ ಘಟನೆ ಇದು. ಮಹಾಮಳೆಗೆ ಬೆಚ್ಚಿ ಬಿದ್ದಿದೆ ಮಂಗಳೂರು. ಯುವಕರು ನೀರಲ್ಲಿ ಕುಸಿದು ಹೋಗಿದ್ದಂತವರು ಪಾರಾಗಿದ್ದಾರೆ. ನೀರಲ್ಲಿ ಸಿಲುಕಿ ಬದುಕಿ ಬಂದಂತಹ ಸತೀಶ್ ಹಾಗೆ ಸಂಜೀವ್ ನೀರಲ್ಲಿ ಕೊಚ್ಕೊಂಡು ಹೋಗಿದ್ರು ಈ ಯುವಕರು. ಈಗ ಅವರು ಪಾರಾಗಿದ್ದಾರೆ. ಬೆಳ್ತಂಗಡಿಯ ಹಿತ್ತಿಲ ಪೇಲ ಕೂಡು ಜಾಲುವಿನಲ್ಲಿ ಈ ಘಟನೆ ನಡೆದಿತ್ತು. ನೋಡಿ, ಇಬ್ರು ಕೂಡ ಕೊಚ್ಕೊಂಡು ಹೋಗ್ತಾರೆ. ಈಗ ದೃಶ್ಯಗಳಲ್ಲಿ ಗಮನಿಸಬಹುದು. ಆ ನೀರಿನ ಫೋರ್ಸ್ಗೆ
ಯುವಕರು ಕೊಚ್ಚಿಕೊಂಡು ಹೋಗಿದ್ರು. ಆ ಇಬ್ಬರು ಕೂಡ ಈಗ ಸೇಫ್ ಆಗಿ ಬಂದಿದ್ದಾರೆ. ಬೈಕ್ ಕೂಡ ಅಲ್ಲೇ ಇದೆ. ಬೈಕ್ ಕೂಡ ಕೊಚ್ಕೊಂಡು ಹೋಗಿತ್ತು. ನೋಡಿ ಎಷ್ಟು ಫೋರ್ಸ್ ಇದೆ ಅಲ್ಲಿ ನೀರು. ಆ ಫೋರ್ಸ್ ಅಲ್ಲಿ ಅವರು ಬೈಕನ್ನ ತಗೊಂಡು ಹೋಗಿದ್ರು. ಆ ಸಂದರ್ಭದಲ್ಲಿ ಕೊಚ್ಕೊಂಡು ಹೋಗಿದ್ರು. ಸತೀಶ್ ಮತ್ತೆ ಸಂಜೀವ್ ಅಂತೇಳಿ. ಕೊನೆಗೂ ಅವರಿಬ್ರು ಬದುಕಿ ಬಂದಿದ್ದಾರೆ. ಹಿತ್ತಲಪೇಲ ಕೂಡುಜಾಲುವಿನಲ್ಲಿ ನಡೆದಿದ್ದ ಘಟನೆ ಇದು. ಮಹಾಮಳೆಗೆ ಬೆಚ್ಚಿ ಬಿದ್ದಿದೆ ಮಂಗಳೂರು. ಯುವಕರು ನೀರಲ್ಲಿ ಕುಸಿದು ಹೋಗಿದ್ದಂತವರು ಪಾರಾಗಿದ್ದಾರೆ. ನೀರಲ್ಲಿ ಸಿಲುಕಿ ಬದುಕಿ ಬಂದಂತಹ ಸತೀಶ್ ಹಾಗೆ ಸಂಜೀವ್ ನೀರಲ್ಲಿ ಕೊಚ್ಕೊಂಡು ಹೋಗಿದ್ರು. ಈ ಯುವಕರು ಈಗ ಅವರು ಪಾರಾಗಿದ್ದಾರೆ. ಬೆಳ್ತಂಗಡಿಯ ಹಿತ್ತಿಲಪೇಲ ಕೂಡು ಜಾಲುವಿನಲ್ಲಿ ಈ ಘಟನೆ ನಡೆದಿತ್ತು. ನೋಡಿ ಇಬ್ರು ಕೂಡ ಕೊಚ್ಕೊಂಡು ಹೋಗ್ತಾರೆ. ಈಗ ದೃಶ್ಯಗಳಲ್ಲಿ ಗಮನಿಸಬಹುದು. ಆ ನೀರಿನ ಫೋರ್ಸ್ಗೆ ಯುವಕರು ಕೊಚ್ಚಿಕೊಂಡು ಹೋಗಿದ್ರು. ಆ ಇಬ್ಬರು ಕೂಡ ಈಗ ಸೇಫ್ ಆಗಿ ಬಂದಿದ್ದಾರೆ. ಬೈಕ್ ಕೂಡ ಅಲ್ಲೇ ಇದೆ. ಮಹಾಮಳೆಗೆ ಬೆಚ್ಚಿ ಬಿದ್ದಿದೆ ಮಂಗಳೂರು. ಯುವಕರು ನೀರಲ್ಲಿ ಕುಸಿದು ಹೋಗಿದ್ದಂತವರು ಪಾರಾಗಿದ್ದಾರೆ. ನೀರಲ್ಲಿ ಸಿಲುಕಿ ಬದುಕಿ ಬಂದಂತಹ ಸತೀಶ್ ಹಾಗೆ ಸಂಜೀವ್ ನೀರಲ್ಲಿ ಕೊಚ್ಕೊಂಡು ಹೋಗಿದ್ರು. ಈ ಯುವಕರು ಈಗ ಅವರು ಪಾರಾಗಿದ್ದಾರೆ. ಬೆಳ್ತಂಗಡಿಯ ಹಿತ್ತಿಲಪೇಲ ಕೂಡು ಜಾಲುವಿನಲ್ಲಿ ಈ ಘಟನೆ ನಡೆದಿತ್ತು. ನೋಡಿ ಇಬ್ರು ಕೂಡ ಕೊಚ್ಕೊಂಡು ಹೋಗ್ತಾರೆ. ಈಗ ದೃಶ್ಯಗಳಲ್ಲಿ ಗಮನಿಸಬಹುದು. ಆ ನೀರಿನ ಫೋರ್ಸ್ಗೆ ಯುವಕರು ಕೊಚ್ಚಿಕೊಂಡು ಹೋಗಿದ್ರು. ಆ ಇಬ್ಬರು ಕೂಡ ಈಗ ಸೇಫ್ ಆಗಿ ಬಂದಿದ್ದಾರೆ. ಬೈಕ್ ಕೂಡ ಅಲ್ಲೇ ಇದೆ. ಬೈಕ್ ಕೂಡ ಕೊಚ್ಕೊಂಡು ಹೋಗಿತ್ತು. ನೋಡಿ ಎಷ್ಟು ಫೋರ್ಸ್ ಇದೆ ಅಲ್ಲಿ ನೀರು. ಆ ಫೋರ್ಸ್ ಅಲ್ಲಿ ಅವರು ಬೈಕನ್ನ ತಗೊಂಡು ಹೋಗಿದ್ರು. ಆ ಸಂದರ್ಭದಲ್ಲಿ ಕೊಚ್ಕೊಂಡು ಹೋಗಿದ್ರು. ಸತೀಶ್ ಮತ್ತೆ ಸಂಜೀವ್ ಅಂತೇಳಿ. ಕೊನೆಗೂ ಅವರಿಬ್ರು ಬದುಕಿ ಬಂದಿದ್ದಾರೆ. ಹಿತ್ತಲಪೇಲ ಕೂಡುಜಾಲುವಿನಲ್ಲಿ ನಡೆದಿದ್ದ ಘಟನೆ ಇದು.